ಮನೆಯಲ್ಲಿ ನೆಲಮಾಡಿಯಿಂದ 4 ಫ್ಲೋರ್ ವರೆಗೂ ಅಂದ್ರೆ ಗ್ರೌಂಡ್ ಫ್ಲೋರ್ ಇಂದ ಮನೆಯ ರೂಫ್ ಟಾಪ್ ಗೆ ಹೋಗೋದು, ಬೆಡ್ರೂಮ್ ಆಚೆ ಹೋಗಿ ಬರೋರ್ಗು, ಟೆರೆಸ್ ವರ್ಗು ಹೋಗೋರ್ಗು ಲಾಭ ನಷ್ಟನ ಹೇಗೆ ಮನೆಯಲ್ಲಿ ಲೆಕ್ಕ ಹಾಕ್ಬೇಕು ಅಂತ ತೋರಿಸ್ತೀನಿ. ಮನೆಗೆ ಲಾಭ ನಷ್ಟನ ಗ್ರೌಂಡ್ ಫ್ಲೋರ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನೋಡಿ, ಮೊದಲು ಲಾಭ ಅಂತ ಕಾಲಿಡ್ಬೇಕು. ಲಾಭ ಅಂತ ಸ್ಟಾರ್ಟ್ ಮಾಡಿ ನೋಡಿ, ನೋಡಿ ಲಾಭ ಅಂತ ಸ್ಟಾರ್ಟ್ ಮಾಡಿ ನಷ್ಟ ಮತ್ತೆ ಲಾಭ ಮತ್ತೆ ನಷ್ಟ ಮತ್ತೆ ಲಾಭ ಮತ್ತೆ ನಷ್ಟ ಮತ್ತೆ ಲಾಭ ಮತ್ತೆ ನಷ್ಟ ಮತ್ತೆ ಲಾಭ ಮತ್ತೆ ನಷ್ಟ ಟರ್ನ್ ಆಗ್ತಾ ಇದೀನಿ. ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ಮೊದಲೇ ಮಾಡಿ. ಸೊ ಗ್ರೌಂಡ್ ಫ್ಲೋರ್ ಇಂದ ಫಸ್ಟ್ ಫ್ಲೋರ್ ಲಾಭ ಆಯ್ತು, ಮತ್ತೆ ಫಸ್ಟ್ ಫ್ಲೋರ್ ಇಂದ ಸೆಕೆಂಡ್ ಫ್ಲೋರ್ಗೆ ಲಾಭ ಕೊಡ್ತೇನೆ. ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಟರ್ನ್ ಆಗ್ತಿದೆ. ನಷ್ಟ ಆದ್ಮೇಲೆ ನೋಡಿ, ನಷ್ಟ ಆದ್ಮೇಲೆ ಲಾಭ ಕೊಡ್ತಿದ್ದೀನಿ. ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ನಷ್ಟಕ್ಕಿದೆ. ಸೊ ಅಲ್ಲಿ ಒಂದು ಮೆಟ್ಲನ್ನ ನೀವು ಹಾಕೊಬೇಕು. ಗ್ರೌಂಡ್ ಫ್ಲೋರ್ ಇಂದ ಫಸ್ಟ್ ಫ್ಲೋರ್ ಮುಗೀತು, ಫಸ್ಟ್ ಫ್ಲೋರ್ ಇಂದ ಸೆಕೆಂಡ್ ಫ್ಲೋರ್ಗೆ ನಷ್ಟ ಬಂತು. ಈಗ ಸೆಕೆಂಡ್ ಫ್ಲೋರ್ ಇಂದ ಥರ್ಡ್ ಫ್ಲೋರ್ ಹೋಗ್ತಾ ಇದೀನಿ. ಸೆಕೆಂಡ್ ಫ್ಲೋರ್ ಇಂದ ಥರ್ಡ್ ಫ್ಲೋರ್ ಹೋಗುವಾಗ ನಷ್ಟ ಮಾಡಿದ ವಿಚಾರಕ್ಕೆ ಒಂದು ಲಾಭ ಮಾಡ್ಕೋಬೇಕು, ಮುಗಿದೋಯ್ತದು. ಇಲ್ಲಿಂದ ಮತ್ತೆ ಲಾಭನೇ ಸ್ಟಾರ್ಟ್ ಮಾಡ್ಬೇಕು. ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ. ಇದು ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ. ಗ್ರೌಂಡ್ ಫ್ಲೋರ್ ಇಂದ ಫಸ್ಟ್ ಫ್ಲೋರ್ಗೆ ಲಾಭ ಇದೆ, ಫಸ್ಟ್ ಫ್ಲೋರ್ ಇಂದ ಸೆಕೆಂಡ್ ಫ್ಲೋರ್ಗೆ ನಷ್ಟ ಇದೆ, ಸೆಕೆಂಡ್ ಫ್ಲೋರ್ ಇಂದ ಥರ್ಡ್ ಫ್ಲೋರ್ಗೆ ನಷ್ಟ ಇದೆ. ಸೊ ನಷ್ಟ ಎಲ್ಲಿ ಬರುತ್ತೆ? ಸೆಂಟ್ರಿಂಗ್ ವರ್ಕರ್ಸಿ, ಟೈಲ್ಸ್ ವರ್ಕ್ ಕರೆಸಿ ಅಥವಾ ಸಿವಿಲ್ ವರ್ಕರ್ ಕರೆಸಿ ಒಂದು ಚಾಣಕ್ಯತನ ಬಳಸಿ ತ್ರಿಕೋಣ ಆಕಾರ ಅಲ್ಲದೆ ಒಂದು ಪರಿಪಕ್ವವಾಗಿ ಒಂದು ಗ್ರಾನೈಟ್ ಪೀಸ್ ಹಾಕ್ಬೇಕು. ಉದಾಹರಣೆಗೆ ಇಲ್ಲಿ ಬರ್ತೀನಿ ನೋಡಿ, ಇದು ನಷ್ಟ ಇದೆಯಲ್ಲ, ಇಲ್ಲಿ ನೋಡಿ ನಷ್ಟ ಇದೆಯಲ್ವಾ, ಇದು ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ನಷ್ಟ ಇದೆಯಲ್ಲ, ಇಲ್ಲೇನೆ ನೀವು ಒಂದು ಪೀಸ್ ಅನ್ನ ಒಂದು ಲೆವೆಲ್ ಅಂತನ ರೈಸ್ ಮಾಡಿದ್ರೆ ಅಲ್ಲಿ ನಷ್ಟ ಅಂತ ಬರ್ತಿರೋದ್ರೆ ಇಲ್ಲಿ ಆಡ್ ಮಾಡಿದಾಗ ಪ್ರಾಫಿಟ್ ಬರುತ್ತೆ. ಕನ್ಫ್ಯೂಷನ್ಸ್ ಮಾಡ್ಕೊಳಕ್ ಹೋಗ್ಬೇಡಿ. ನಷ್ಟ ಬಂದ್ರೆ ಲಾಭ ಮಾಡ್ಕೊಬೇಕು. ಲಾಭಕ್ಕೆ ಶುರು ಮಾಡಿ ಲಾಭಕ್ಕೆ ಕೊನೆ ಆಗಿ ಮತ್ತೆ ನೆಕ್ಸ್ಟ್ ಫ್ಲೋರ್ ಲಾಭಕ್ಕೆ ಶುರು ಮಾಡಿ ಮತ್ತೆ ನೆಕ್ಸ್ಟ್ ಫ್ಲೋರ್ ಲಾಭಕ್ಕೆ ಕೊನೆ ಆಗ್ಬೇಕು. ಇದೇ ತರ ಮಾಡ್ಕೊಳ್ಳಿ, ಮಿಸ್ಟೇಕ್ಸ್ ಮಾಡ್ಕೊಂಬಿಡಿ. 10 ಫ್ಲೋರ್ ಇದ್ರು ಅಷ್ಟೇ, 50 ಫ್ಲೋರ್ ಇದ್ರು ಅಷ್ಟೇ, 4 ಫ್ಲೋರ್ ಇದ್ರು ಅಷ್ಟೇ, 1 ಫ್ಲೋರ್ ಇದ್ರು ಅಷ್ಟೇ, ನೋಡ್ಕೊಂಡು ಹುಷಾರಾಗ್ರಿ.